ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಸಮಸ್ತ ನಾಡಿನ ಶಿಕ್ಷಕ ವೃಂದದವರಿಗೆ ಡಾಕ್ಟರ್ ಸರ್ವಪಲ್ಲಿಯವರ 137ನೇ ಜನ್ಮದಿನೋತ್ಸವ ಶುಭಾಶಯಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸುದ್ದಿಯನ್ನು ಓದ್ತಿದ್ದೆ. ನಾಳೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಈ ಒಂದು ಶಿಕ್ಷಕರ ದಿನಾಚರಣೆ ಸಮಸ್ತ ಎಲ್ಲ ಶಿಕ್ಷಕ ಬಾಂಧವರಿಗೆ ಶಿಕ್ಷಕ ಒಂದು ಶುಭಾಶಯಗಳನ್ನು ಸಕಲ ಶಿಕ್ಷಕ ವೃಂದದವರಿಗೆ ತರೀಕೆರೆ ತಾಲೂಕಿನ ಶಾಸಕರಾದಂಥ GH ಶ್ರೀನಿವಾಸ್ ಅವರವರು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗೆಯೇ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ತರೀಕೆರೆ ಪಟ್ಟಣದ ಶ್ರೀ ಗುರು ರೇವಣಸಿದ್ದೇಶ್ವರ ಮಾಂಗಲ್ಯ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಶಿಕ್ಷಣ ಇಲಾಖೆಯು ಮೊದಲಿನಿಂದಲೂ ಸಹ ರಾಜ್ಯ, ಜಿಲ್ಲೆ ಹಾಗೂ ತಾಲೂಕಿನಲ್ಲಿರುವಂತಹ ಶಿಕ್ಷಕರು ಅತ್ಯುತ್ತಮ ಪ್ರಶಸ್ತಿಯನ್ನು ನೀಡುತ್ತಾ ಬರ್ತಾ ಇದೆ. ಅದರಂತೆ ಒಂದು ಶಿರ್ಸಿಯ ಶೈಕ್ಷಣಿಕ ಜಿಲ್ಲೆಯಾದಂತಹ ಶಿರ್ಸಿಯ ಹಳಿಯಾಳದ ಅಂದ್ರೆ ಆರ್ಲುವಾಡ ತಾಲೂಕಿನ ಹಳಿಯಾಳದ ಶಿಕ್ಷಕರಾದಂತಹ ಡಿ ವಿಶ್ವನಾಥ್ ಅವರಿಗೆ ಜಿಲ್ಲಾ ಮಟ್ಟದ ಅಂದ್ರೆ ಕಿರಿಯರ ವಿಭಾಗದಲ್ಲಿ ಜಿಲ್ಲಾ ಮಟ್ಟದ ಒಂದು ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತದೆ. ಈ ಒಂದು ಗೌರವಕ್ಕೆ ಪಾತ್ರರಾದಂತಹ ಹಳಿಯಾಳ ಗ್ರಾಮದ ಶಿಕ್ಷಕರಾದಂತಹ ಡಿ ವಿಶ್ವನಾಥ್ ಅವರಿಗೆ ನಮ್ಮ ಎನ್ಆರ್ ಟಿವಿ ಸಹ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಗಣೇಶ ಅಂದ ತಕ್ಷಣ ಎಲ್ಲರಿಗೂ ಅಪಾರವಾದ ನಂಬಿಕೆ ಹಾಗೂ ಭಕ್ತಿ ಪರಾಕಾಷ್ಠೆ ಉಕ್ಕಿ ಬರುತ್ತೆ. ಅದರಲ್ಲಿಯೂ ಸಹ ಈ ಒಂದು ಸೆಪ್ಟೆಂಬರ್ ತಿಂಗಳ ಗಣೇಶ ಹಬ್ಬ ಅಂತಂದ್ರೆ ಸಡಗರ ಸಂಭ್ರಮದಿಂದ ಕೂಡ್ತಾರೆ. ಅದರಲ್ಲಿಯೂ ಸಹ ಮಕ್ಕಳಿಂದ ಹಿಡಿದು ಒಂದು ಹಣ್ಣಿನ ಮುತ್ತರೂ ಸಹ ಗಣೇಶ ಹಬ್ಬ ಅಂದ್ರೆ ಖುಷಿ ಪಡ್ತಾರೆ. ಈ ಒಂದು ಗಣೇಶ ಹಬ್ಬವನ್ನ ಅವರ ಒಂದು ಸಂಸ್ಕೃತಿ ಆಧಾರಿತವಾಗಿ, ಅವರ ಒಂದು ಹಣಕಾಸಿನ ವಿಚಾರವಾಗಿ, ಹಾಗೆ ಆ ಒಂದು ರೀತಿ ನಿಯೋಜನೆಗಳ ಅನುಗುಣವಾಗಿ ತಮ್ಮ ವಿಶೇಷ ರೀತಿಯಲ್ಲಿ ಅವರದೇ ಆದ ರೀತಿಯಲ್ಲಿ ಒಂದು ಗಣೇಶನವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಂದಾಗಿದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಅಜ್ಜಂಪುರದ ಗ್ರಾಮ ದೇವತೆಯಾದಂತಹ ಶ್ರೀ ಕಿರ್ಲಮ್ಮ ದೇವಿಯ ಆವರಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಒಂದು ಅಜ್ಜಂಪುರದ ಶ್ರೀ ಗಣೇಶ ಒಂದು ದರ್ಬಾರ್ನ ನೋಟವನ್ನ ನೋಡೋಣ ಈಗ. ನಮಸ್ಕಾರ ಎನ್ಆರ್ ಟಿವಿ ವೀಕ್ಷಕರೇ. ಇನ್ನೇನು ಗಣೇಶನ ಹಬ್ಬ ಸಮೀಪ ಇದ್ದಂತೆ ಆಯಾ ಪ್ರದೇಶಗಳಲ್ಲಿ ಅವರದೇ ಆದ ರೀತಿಯಲ್ಲಿ ಒಂದು ವಿಜೃಂಭಣೆಯಿಂದ ಅರೇಂಜ್ ಅನ್ನು ಮಾಡ್ತಾ ಇದ್ದಾರೆ. ಇದು ಒಂದು ನೋಡ್ತಾ ಇರೋದು, ನಾವು ಇಲ್ಲಿ ನೋಡ್ತಾ ಇರೋ ಒಂದು ಚಿತ್ರ, ಇದೆಲ್ಲೋ ಒಂದು ಪೌರಾಣಿಕವಾಗಿರುವಂತಹ ಅರಮನೆಗೆ ಹೋದಂತ ಒಂದು ದೃಶ್ಯವನ್ನು ಕಾಣ್ತಾ ಇದೆ. ಇದಿರುವುದು ಅಜ್ಜಂಪುರದ ಗ್ರಾಮ ದೇವತೆಯಾದಂಥ ಕಿರ್ಲಮ್ಮನ ಪೌಳಿ ಒಳಗೆ ನಿರ್ಮಾಣವಾದ ದರ್ಬಾರ್ ಗಣಪತಿ. ಅಂದ್ರೆ ಮಹಾರಾಜರ ಒಂದು ಆಸನದಲ್ಲಿ ಕುಳಿತು ದರ್ಬಾರನ್ನು ಮಾಡುವಂತ ರೀತಿಯಲ್ಲಿ ಈ ಗಣಪತಿಯನ್ನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಈಗ ನೋಡೋಣ. ಈಗ ಆತ್ಮೀಯ ವೀಕ್ಷಕರಿಗೆ ನೋಡ್ತಿರುವಂತ ಚಿತ್ರ ಅಜ್ಜಂಪುರದ ಶ್ರೀ ಕಿರ್ಲಮ್ಮನ ಒಂದು ದೇವಾಲಯದಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಒಂದು ದರ್ಬಾರ್ ಗಣಪತಿಯ ರಾಜರ ರೀತಿಯಲ್ಲಿ ದರ್ಬಾರ್ ಗಣಪತಿಯನ್ನ ಮಾಡುತ್ತಿರುವ ಒಂದು ದೃಶ್ಯ ನೋಡ್ತಾ ಇದ್ದೇವೆ. ಈಗ ನಾವು ಒಳಗೆ ಅದನ್ನ ಎಂಟ್ರಿ ಕೊಟ್ಟು ಯಾವ ರೀತಿ ಎಂಟ್ರಿ ಕೊಟ್ಟಾಗ ಯಾವ ರೀತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ, ಹಾಗೆ ಈ ಒಂದು ನಿರ್ಮಾಣ ಮಾಡುತ್ತಿರುವಂತ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಈಗ ತುಂಬಾ ಅದ್ಭುತವಾಗಿ ವಿಶೇಷವಾಗಿ ಮೂಡಿ ಬರ್ತಾ ಇದೆ. ಆದ್ರಿಂದ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ತುಂಬಾ ಅದ್ಭುತವಾಗಿ ಎಲ್ಲೋ ಒಂದು ರೀತಿಯ ಒಂದು ರಾಜ ಮಹಾರಾಜರ ಕಾಲದಲ್ಲಿ ಇರುವಂತಹ ಒಂದು ಸನ್ನಿವೇಶ ಸೃಷ್ಟಿ ಆಯ್ತಾ ಎಂಬ ನಿಟ್ಟಿನಲ್ಲಿ ಈ ಒಂದು ದರ್ಬಾರ್ ಗಣಪತಿಯ ಒಂದು ಸೃಷ್ಟಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಕಿಟಕಿಗಳು ಮತ್ತೆ ಮೇಲಿನ ಒಂದು ಆಸನವನ್ನ ಏನು ಸೇಮ್ ಮೈಸೂರಿನ ಒಂದು ಅರಮನೆಯಲ್ಲಿರುವಂತಹ ದೃಶ್ಯನೇ ಇಲ್ಲಿಗೆ ನಮ್ಮ ಗ್ರಾಮಕ್ಕೆ ಬಂದಂತ ಆಗಿದೆ ಅಂತ ಹೇಳಬಹುದಾಗಿದೆ. ಈ ಒಂದು ಕಾಣ್ತಾ ಇರುವುದು ಅಜ್ಜಂಪುರದ ಗ್ರಾಮ ದೇವತೆಯಾದಂತಹ ಶ್ರೀ ಕಿರ್ಲಮ್ಮ ದೇವಿಯ ಒಂದು ದೇವಾಲಯದ ಆವರಣದಲ್ಲಿ ಕಂಡು ಬರುತ್ತಿರುವಂತಹ ಒಂದು ದೃಶ್ಯ ಆಗಿದೆ. ಹಾಗೆ ಈ ಒಂದು ದೃಶ್ಯದಲ್ಲಿ ನಾವು ನೋಡ್ತಿರೋದು ಒಂದು ಗಣಪತಿಯ ಒಂದು ಮಂಟಪವನ್ನ ನೋಡ್ತಾ ಇದ್ದೇವೆ. ಈ ಮಂಟಪದಲ್ಲಿ ಯಾವ ರೀತಿ ಅಲಂಕಾರ ಮಾಡಿರೋದನ್ನ ಮುಚ್ಚಿದ್ದಾರೆ, ಆದರೆ ಅದು ಹಿಂದಿನದೇನೆ ಅಲಂಕಾರವನ್ನ ಮಾಡ್ತಾ ಇರೋದನ್ನ ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡುತ್ತಿರುವಂತಹ ಒಂದು ರೀತಿಯ ಒಂದು ಅರಮನೆಯಲ್ಲಿ ನಾವು ಬಂದಿದ್ದೇವೆ ಎಂಬ ಒಂದು ರೀತಿಯ ಭಾಸವಾಗ್ತದೆ. ಒಂದು ಕಿರ್ಲಮ್ಮ ದೇವಾಲಯ ಆವರಣದಲ್ಲಿ ಇರುವಂತಹ ವಿಶೇಷ ರೀತಿಯಾಗಿರುವಂತಹ ಗಣಪತಿಯು 9 ದಿನಗಳ ತಮ್ಮ ದರ್ಬಾರನ್ನ ತೀರಿಸಲು ಮುಂದಾಗಿದ್ದಾನೆ ಗಣೇಶ. ಈ ಒಂದು ಗಣೇಶನ ದರ್ಬಾರಿಗೆ ನಾವೆಲ್ಲರೂ ಸಹ ಸ್ವಾಗತ ಕೋರೋಣ ಅಂತ ಹೇಳೋಣ. ಹಾಗೆಯೇ ಕಲಾಶ್ರೀ ಬಯಲುರಂಗ ಮಂದಿರದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಒಂದು ತಯಾರಿಯಾಗಿರುವಂತಹ ನೋಟ ನೋಡ್ತಾ ಇದ್ದೇವೆ. ಹಿಂದೂ ಮಹಾಸಭಾ ಗಣಪತಿಯ ಒಂದು ನೋಟವು SBI ಮುಂಭಾಗದಲ್ಲಿರುವಂತಹ ಒಂದು ಕಲಾಶ್ರೀ ರಂಗ ಮಂದಿರದ ಒಂದು ಬಯಲುರಂಗ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಸಹ 5 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ತದನಂತರ ದಿನಗಳಲ್ಲಿ ರಾಜಬೀದಿಗಳಲ್ಲಿ ವಿಸರ್ಜನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ.
ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಒಂದು ಖಾಸಗಿ ಶಾಲೆಯಲ್ಲಿ ತಮ್ಮ ಶಿಕ್ಷಕರಿಗೋಸ್ಕರನೇ ತಮ್ಮ ಮಕ್ಕಳು ವಿವಿಧ ಆಟೋಟ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ ವಿಶೇಷವಾದ ರೀತಿಯಲ್ಲಿ ಕಂಡು ಬಂದ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಮ್ಯೂಸಿಕಲ್ ಚೇರ್ ಇರ್ಬೋದು, ಅಥವಾ ಒಂದು ಬಾಲನ್ನ ಹೊಡಿತಿರಬಹುದು, ಅಥವಾ ವಾಟರ್ ಬ್ಯಾಲೆನ್ಸ್ ಮಾಡ್ತಾ ಇರಬಹುದು, ಈ ತರ ಒಂದು ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡೋದ್ರ ಮೂಲಕವಾಗಿ ತಮ್ಮ ಖುಷಿಯನ್ನ ಮಕ್ಕಳು ಹೆಚ್ಚಿಸಿಕೊಂಡಿದ್ದ ಚಿತ್ರ ನೋಡ್ತಾ ಇದ್ದೇವೆ. ಒಂದು ಶಿಕ್ಷಕಿಯರಿಗೆ ವಾಟರ್ ಬ್ಯಾಲೆನ್ಸ್ ಅನ್ನ ಮಾಡ್ತಾ ಇರೋದು, ಹಾಗೆ ಬಲೂನ್ ಅನ್ನ ಒಂದು ಕಡೆ ಇನ್ನೊಂದು ಕಡೆ ಕಪ್ ಅನ್ನ ಪಾಸ್ ಮಾಡ್ತಾ ಇರಬಹುದು. ಈ ಒಂದು ಆಟೋಟ ಸ್ಪರ್ಧೆಯಲ್ಲಿ ಎಲ್ಲಾ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿ ಮತ್ತು ಸಿಬ್ಬಂದಿಯೇತರ ವರ್ಗದವರು ಸಹ ಭಾಗವಹಿಸುವ ಮೂಲಕವಾಗಿ ಮಕ್ಕಳ ಖುಷಿಯಲ್ಲಿ ಪಾತ್ರರಾಗಿದ್ದಾರೆ ಎಂದು ಹೇಳಬಹುದಾಗಿದೆ. ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ, ಮಕ್ಕಳು ಸಾಕಷ್ಟು ರೀತಿಯಲ್ಲಿ ಎಂಜಾಯ್ ಮಾಡೋದಕ್ಕೆ ನೋಡ್ತಾ ಇದ್ದೇವೆ.